ನಾನು ಇಂಡಸ್ಟ್ರಿ ಒಳ್ಳೇದಕ್ಕೆ ಹೇಳ್ತಿದ್ದೇನೆ. ಇಂದು ಇಂಡಸ್ಟ್ರಿ ಸಾಯ್ತಿದೆ ಅಂತ ಟಿವಿ9ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು. ನಟ್ಟು ಬೋಲ್ಟ್ ಟೈಟ್ ಮಾತಿಗೆ ಇದೀಗ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಟೀಕೆ ಮಾಡುವುದಾದ್ರೆ ಮಾಡ್ಲಿ, ಸಂತೋಷ. ನಾನು ಹಳ್ಳಿ ಭಾಷೆಯಲ್ಲಿ ಹೇಳಿದ್ದೇನೆ ಅಂತ ಡಿಕೆ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರೇ, ಈಗಾಗಲೇ ನೀವು ಚಿತ್ರರಂಗದ ವಿಚಾರವಾಗಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜೇಂದ್ರ ಸಿಂಗ್ ಬಾಬು ಅವರು ಇರ್ಬೋದು ಅಥವಾ ನಾಗಾಭರಣ ಅವ್ರು ಇರ್ಬೋದು ಒಂದಿಷ್ಟು ಮಾತುಗಳಿದ್ದಾರೆ. ಬಾಬು ಅವರು ಅಧಿಕಾರದ ದರ್ಪ ಈ ರೀತಿ ಎಲ್ಲ ಮಾತಾಡ್ಸಿದೆ ಅಂತ, ನಿಮ್ಮ ಮಾತಿನ ಅರ್ಥ ಏನಿದೆ? ರಾಜೇಂದ್ರ ಸಿಂಗ್ ಬಾಬು ನನ್ನ ಫ್ರೆಂಡು, ಅವ್ರಿಗೆ ನಾವು ಚೇರ್ಮನ್ ಮಾಡಿದ್ದು. ಅಧಿಕಾರದ ದರ್ಪ ಇದ್ದದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ನ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ಅದಾದಮೇಲೆ ಒಂದಿನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ. ದರ್ಪ ಹಂಗೆ ಬಂದ್ಬಿಡ್ತದ? ಜನ ಕೊಟ್ಟಿದ್ದ ದರ್ಪನೇ, ಆ ದರ್ಪದಿಂದನೇ ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದು ನಾವು. ಸೊ ನಾನು ಅವ್ರು ಒಳ್ಳೇದು ಕೇಳ್ತಾ ಇದ್ದೀನಿ, ಇಂಡಸ್ಟ್ರಿ ಒಳ್ಳೇದಕ್ಕೆ. ನನ್ನ ಮನೆಗೆ ಬರಬೇಡಿ, ಸಿದ್ದರಾಮಯ್ಯನ ಮನೆ ಕಾರ್ಯಕ್ರಮಕ್ಕೆ ಬರಬೇಡಿ. ನಿಮ್ಮ ಕಾರ್ಯಕ್ರಮ, ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಂಡಸ್ಟ್ರಿನ ಬದುಕಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಸೇರಿ ಸಂಘಟನೆ ಆದ್ರೇನು, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಹಂಗೆ ನಿಮ್ಮ ಯಶಸ್ಸು ಆಗಬೇಕಾದ್ರೆ ಇವತ್ತು ಇಂಡಸ್ಟ್ರಿ ಸಾಯ್ತಾ ಇದೆ. ಎಲ್ಲರೂ ಬೆಳಗ್ಗೆ ಸಾಯಂಕಾಲ ಟಿ ವಿಗಳಲ್ಲಿ ಅರ್ಧ ಇದಾಗ್ತಾ ಇದೆ, ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಒಂದಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರೋದು ನಿಮ್ಗೋಸ್ಕರ. ಸರಿಯಾಗಿ ಕರೆದಿಲ್ಲ, ಆಹ್ವಾನ ಕೊಟ್ಟಿಲ್ಲ ಅಂತಾರೆ ಕೆಲವರು. ಬೆಳಗ್ಗೆ ಬಂತು, ಈ ಥರ ಮಾಡಿದ್ರೆ ಕೊಟ್ಟಿಲ್ದೇವರ ತಪ್ಪು, ಅದ ಮೇಲೆ ತಡೆದೀವಿ. ನಾನು ಕೊಟ್ಟಿಲ್ದೇವ್ರ ತಪ್ಪಲ್ಲ. ಬಟ್ ಅವರು ಈ ಹಬ್ಬದ ಸಂದರ್ಭದಲ್ಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೇದು ಮಾಡಿ. ನನ್ನ ಟೀಕೆ ಮಾಡ್ತೀನಿ ಅಂದರೆ ಭಾಳ ಖುಷಿಯಿಂದ ಮಾಡಲಿ, ಏನು ತೊಂದರೆ ಇಲ್ಲ. ಹೋರಾಟ ಮಾಡಲಿ, ಧಿಕ್ಕಾರ ಕರೀಲಿ, ಜೈಕಾರ ಹಾಕಲಿ, ಇವೆಲ್ಲ ಏನಿಲ್ಲ. ನಾನು ಇಂಡಸ್ಟ್ರಿ, ಅವ್ರಿಗೆ ಹೆಂಗೆ ಇಂಡಸ್ಟ್ರಿ, ನಾನು ಇಂಡಸ್ಟ್ರಿಯವನೇ. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಬೀಯಿಂಗ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಮೇಕೆದಾಟು ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿದಂಥ ಕಾರ್ಯಕ್ರಮ, ಹೀಗಾಗಿ ಅದರಲ್ಲಿ ಭಾಗವಹಿಸಬೇಕು ಅಂತ ನೀವು ಹೇಳೋದು ಎಷ್ಟು ಸರಿ ಅಂತ? ಈ ದೇಶದ ನೆಲ ಜಲ, ರಾಜ್ಯದ ನೆಲ ಜಲ ಭಾಷೆಗೆ ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ. ಹುಬ್ಳಿಲಿ ನಡೆದಾಗ ಕಳಸಾ ಬಂಡೂರಿದು ಮಾದ ಇದೆಲ್ಲ ಯಾವ ಪಾರ್ಟಿಯವರು ಲೀಡರ್ಶಿಪ್ ತಗೊಂಡಿದ್ರು? ಯಾಕೆ ಫಿಲಮ್ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ? ಹಿಂದೆ ಯಾವಾಗ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಪಕ್ಷ ಭೇದ ಬಿಟ್ಬಿಟ್ಟು ಹೆಂಗೆ ರಾಜ್ಕುಮಾರ್ ಬರ್ತಿದ್ರು? ಈಗ ನಮ್ಮಲ್ಲಿ ಇವನು ವಿಜಯ್ ಬಂದಿದ್ರು, ಪ್ರೇಮ್ ಬಂದಿದ್ರು, ಅವರೆಲ್ಲ ಪಾರ್ಟಿಯಿಂದ ಬಂದಿದ್ರ? ಈಗ ಫಿಲಮ್ ಚೇಂಬರಿಂದನೂ ಒಂದು 3-4 ಜನ ಬಂದಿದ್ರು. ಸಾರಾ ಗೋವಿಂದು ಬಂದಿದ್ರು, ಇನ್ನೊಂದು 3-4 ಜನ ಬಂದಿದ್ರು. ನಾನು ಅಧ್ಯಕ್ಷರೆಲ್ಲ ಬಂದಿದ್ರು. ನಾನೇ ಪರ್ಸನಲ್ ಆಗಿ ಹೋಗಿ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನು ನನಗೋಸ್ಕರ ನೀರು, ನಾ ಬೆಂಗಳೂರಿಗೋಸ್ಕರ ನೀರು ಬಂದು ಒಂದು ಸ್ವಾಭಾವಿಕ ಒಂದು ಬೆಂಬಲನೂ ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದರೆ ಏನು? ಅವ್ರು ಬರದೇ ಹೋದ್ರು ನಾವು ಮಾಡ್ತೀವಿ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ನಿಮ್ಮ ಜವಾಬ್ದಾರಿ ಏನು ನನಗೇನು ಗೊತ್ತಿಲ್ವಾ? ಪೊಲಿಟಿಕಲಿ ಎಲ್ಲೆಲ್ಲಿ ಯಾರು ಇದೆ ಅಂತ ಅಂದ್ಬಿಟ್ಟು ಅವೆಲ್ಲ ಇರಲಿ. ನಾನು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸರ್, ಒಂದು ಫೈನಲ್ ಕ್ವಶನ್. ಈಗ ನಾಗಾಭರಣ ಅವರು ನಟ್ಟು ಬೋಲ್ಟು ಟೈಟ್ ಮಾಡಿದೀನಿ ಅಂತ ನೀವು ಪದ ಬಳಕೆ ಮಾಡಿ ಸರಿಯಲ್ಲ, ಅದು ನಮ್ಮ ಸಂಸ್ಕಾರ ತೋರಿಸುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ ಸರ್. ಆ ಒಂದು ಹೇಳಿಕೆಗೆ ಏನು ಹೇಳ್ತೀನಿ? ಆಯ್ತಪ್ಪ, ನೋಡೋಣ. ನನ್ನ ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಹೊಸ ಭಾಷೆ ಹೇಳ್ಕೊಳ್ಳಿ, ಆ ರೀತಿ ನಾನು ರೆಡಿ ಮಾಡ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದ ಸರ್ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು. ನೋಡಿ, ಡಿ ಕೆ ಶಿವಕುಮಾರ್ ಹೇಳೋದು ಹಳ್ಳಿ ಭಾಷೆನಲ್ಲಿ ನಾನು ಹೇಳಿದ್ದೀನಿ, ಅವ್ರದ್ದು ಭಾಷೆ ಇದ್ದರೆ ಹೇಳ್ಕೊಡ್ಲಿ, ನಾನು ಅದೇ ರೀತಿಯಾಗಿ ಹೇಳ್ತೀನಿ ಅಂತ. ಜೊತೆಗೆ ಮೇಕೆದಾಟು ಆಗಿರ್ಬೋದು, ಈ ರೀತಿಯಾದಂಥ ಹೋರಾಟಗಳು ಮಾಡಿರೋದು ಕೇವಲ ಪಕ್ಷಕ್ಕೋ ಅಥವಾ ತನ್ನ ಲಾಭಕ್ಕಾಗಿ ಅಲ್ಲ ಅನ್ನೋದಾಗಿಯೂ ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದೇ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅದಕ್ಕೆ ಪರ ವಿರೋಧ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಮೋದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಆಗ್ಲೇ ನೀವು ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಸಾಕಷ್ಟು ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿರುವಂತ ದಾಟಿ ಅದು ಹಳ್ಳಿ ಭಾಷೆಯಲ್ಲಿ ನಾನು ಹೇಳಿದೆ ಅನ್ನೋದಾಗಿ ಹೇಳಿದ್ದಾರೆ. ಏನೇನು ಮಾತನಾಡಿದ್ದಾರೆ ಪ್ರಮೋದ್?
ಚೈತ್ರ, ಮೊದಲನೇದಾಗಿ ಅವರು ಆಡಿರುವಂಥ ಮಾತುಗಳಿಗೆ ಸಂಬಂಧಪಟ್ಟಂತೆ ಚಿತ್ರರಂಗದಿಂದ ಈಗಾಗಲೇ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಒಬ್ಬೊಬ್ಬ ಕಲಾವಿದರು ಅಥವಾ ನಿರ್ದೇಶಕರು ಅಥವಾ ಚಿತ್ರರಂಗದ ಸದಸ್ಯರು ಯಾರಿದ್ದಾರೆ ಅವರು ಅವ್ರದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಪ್ರಮುಖವಾಗಿ ರಾಜೇಂದ್ರ ಸಿಂಗ್ ಬಾಬು ಅವರು ಆಡಿರುವಂಥ ಮಾತುಗಳಿಂದ ನೇರವಾಗಿ ಸರ್ಕಾರವನ್ನು ಅಟ್ಯಾಕ್ ಮಾಡಿದ್ದಾರೆ, ಅಧಿಕಾರದ ದರ್ಪ ಅನ್ನುವಂಥ ಮಾತನ್ನು ಹೇಳಿದ್ದಾರೆ, ಅಥವಾ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅನ್ನುವಂಥ ಮಾತುಗಳನ್ನು ನೇರವಾಗಿ ಮಾತಾಡಿದ್ದಾರೆ. ಹಾಗೆ ನಾಗಾಭರಣ ಅವರು ನಿನ್ನೆ ನಟ್ಟು ಬೋಲ್ಟು ಅನ್ನುವಂಥ ಪದ ಬಳಕೆಗೆ ಸಂಬಂಧಪಟ್ಟಂತೆ ಅದು ಸಂಸ್ಕಾರದಿಂದ ಮಾತನಾಡುವಂಥ ವಿಚಾರ ಇರ್ಬೋದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರುವಂಥದ್ದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇರುವಂಥದ್ದು ಇಂಡಸ್ಟ್ರಿಗೋಸ್ಕರ. ಇವತ್ತು ಇಂಡಸ್ಟ್ರಿ ಅಂದರೆ ಚಿತ್ರರಂಗ ಸಾಯ್ತಾ ಇದೆ, ಅದರ ಜೊತೆಗೆ ಕನ್ನಡದ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಎಲ್ಲರೂ ಕೂಡ ಒಟ್ಟಾಗಿ ಬರ್ತಾ ಇದ್ರು. ಅದರ ಜೊತೆಗೆ ಕನ್ನಡದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಲನಚಿತ್ರೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಯಾರು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೊರತೆ ಅಥವಾ ಕೊರಗು ಖಂಡಿತವಾಗ್ಲೂ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರುವಂಥ ವಿಷಯ ಅಂತ ಹೇಳ್ತಾನೆ. ಅದರ ಜೊತೆಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಆಡಿರುವಂಥ ಮಾತೇನಿದೆ, ಹಿಂದೆ ಅವರನ್ನು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ಆ ಸಂದರ್ಭದಲ್ಲಿ ಜನ ಕೊಟ್ಟಿರುವಂಥ ದರ್ಪದಲ್ಲೇ ನಾವು ಅವರನ್ನು ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ದು, ಅದಾದ ಬಳಿಕ ಅವ್ರು ಯಾವತ್ತೂ ಕೂಡ ನಮ್ಮ ಪಕ್ಷದ ಕೆಲಸಕ್ಕಾಗಲಿ ಅಥವಾ ಯಾವುದೇ ಕೆಲಸಕ್ಕಾಗಲಿ ಬಂದಿಲ್ಲ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾಗಾಭರಣ ಅವರು ಕೂಡ ಅಂದರೆ ನಟ್ಟು ಬೋಲ್ಟು ಅನ್ನುವಂಥ ಪದ ಏನಿದೆ ನನ್ನ ಹಳ್ಳಿ ಭಾಷೆಯಲ್ಲಿ ಹೇಳಿದ್ದೀನಿ, ಅದರ ಅರ್ಥ ನಾನು ಯಾವುದೇ ರೀತಿಯಲ್ಲಿ ಯಾರಿಗೋ ಒಬ್ಬರಿಗೆ ಹರ್ಟ್ ಮಾಡಬೇಕು ಅನ್ನುವಂಥದ್ದಲ್ಲ, ನೇರವಾಗಿ ನನ್ನ ಹಳ್ಳಿ ಭಾಷೆಯಲ್ಲಿ ಹೇಳಿರುವಂಥ ಪದ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾರೆ. ಇದ್ರ ಜೊತೆಗೆ ಅವರು ಈ ಪದಗಳನ್ನು ಉಪಯೋಗಿಸ್ತಾನೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಯಾರ್ಯಾರು ಏನೇನು ಅಂತಲೂ ಕೂಡ ಗೊತ್ತಿದೆ, ನಾನು ಕೂಡ ಇಂಡಸ್ಟ್ರಿಯನ್ನು ಜೊತೆಗೆ ಪೊಲಿಟಿಕಲಿ ಯಾರು ಏನಿದ್ದಾರೆ ಆ ವಿಚಾರವೂ ಕೂಡ ನನಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಂದು ಕಡೆಗೆ ಚಿತ್ರರಂಗದ ಗಣ್ಯರು ಚೈತ್ರ ನೇರವಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸರ್ಕಾರದ ಮಾತುಗಳಿರ್ಬೋದು ಅದೆಲ್ಲವನ್ನು ಕೂಡ ಖಂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಆಡಿರುವಂಥ ಪದ ಬಳಕೆಗೆ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಆಡಿರುವಂಥ ಮಾತುಗಳನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಆಡಿರುವಂಥ ಮಾತು ಅಥವಾ ನಾನು ಬಳಸಿರುವಂಥ ಪದ ಏನಿದೆ ಅದನ್ನು ನೀವು ಗಮನಿಸೋದಾದರೆ ಅಥವಾ ವ್ಯಾಖ್ಯಾನ ಮಾಡೋದಾದರೆ ಇಂಡಸ್ಟ್ರಿಗೋಸ್ಕರ, ಕನ್ನಡದ ಚಲನಚಿತ್ರ ರಂಗಕ್ಕೋಸ್ಕರ ನಾವು ಈ ರೀತಿಯಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲರೂ ಕೂಡ ಬರಬೇಕು, ಅವರು ಕೈ ಜೋಡಿಸ್ರೆ ಜನಗಳನ್ನು ಒಟ್ಟಾಗಿ ಬಂದರೆ, ಎಲ್ಲರೂ ಸೇರಿ ಒಟ್ಟಾಗಿ ಬಂದರೆ ಯಶಸ್ಸಾಗತ್ತೆ. ಅದನ್ನು ಬದಲಾಗಿ ಕೇವಲ ಕಾಟಾಚಾರಕ್ಕೋಸ್ಕರ ಅಥವಾ ಕೇವಲ ಸರ್ಕಾರಿ ಕಾರ್ಯಕ್ರಮಕ್ಕೋಸ್ಕರ ಮಾಡಿದ್ರೆ ಸರಿ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದೆ. ಅಟ್ ದ ಸೇಮ್ ಟೈಮ್ ಅನೇಕ ಆಹ್ವಾನ ಕೊಟ್ಟಿಲ್ಲ ಅಂತ ಕೂಡ ಹೇಳ್ತಾರೆ. ಒಂದು ವೇಳೆ ಆಹ್ವಾನ ಕೊಡದಿದ್ರೆ ಅದು ಕೂಡ ತಪ್ಪೇ, ಅದು ಬೇರೆ ವಿಚಾರ. ಆದರೆ ಈಗ ಕಾರ್ಯಕ್ರಮಕ್ಕೆ ಬರುವಂಥದ್ದು ಇರ್ಬೋದು ಅಥವಾ ಕನ್ನಡದ ಚಿತ್ರರಂಗಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಇರ್ಬೋದು, ಇಂಥ ಒಂದು ಸಂದರ್ಭ ಅಂತ ಬಂದಾಗ, ಒಟ್ಟಾರೆ ಕನ್ನಡದ ವಿಚಾರ ಅಂತ ಬಂದಾಗ, ಕನ್ನಡದ ಚಿತ್ರರಂಗದ ವಿಚಾರ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಬರಬೇಕಿತ್ತು ಅನ್ನುವಂಥದ್ದು ನನ್ನ ಮಾತು ಅನ್ನುವಂಥದ್ದು ಶಿವಕುಮಾರ್ ಅವರ ಸಮರ್ಥನೆ. ಹೀಗಾಗಿ ಈ ವಿಚಾರ ಎಂದೆ ಇಂಡಸ್ಟ್ರಿ ಬಗ್ಗೆ ಆಡಿರುವಂಥ ನಟ್ಟು ಬೋಲ್ಟು ಟೈಟ್ ವಿಚಾರ ಎಂದೆ ಈಗ ಸಿನಿಮಾ ರಂಗದವರು ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಕೂಡ ಅದನ್ನು ಗಟ್ಟಿಯಾಗಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ. ಇನ್ನು ಡಿ ಕೆ ಅವರ ಈ ನಟ್ಟು ಬೋಲ್ಟು ಹೇಳಿಕೆಗೆ ಸಿನಿಮಾ ಮಂದಿ ಕೆರಳಿದ್ದಾರೆ. ನಮ್ಮ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಅನ್ನೋದಾಗಿ ಸಿಂಗ್ ಬಾಬು ಹೇಳಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ರಾಜೇಂದ್ರ ಸಿಂಗ್ ಬಾಬು ಕಿಡಿಕಾರಿದ್ದಾರೆ. ನನ್ನ ಸಿನಿಮಾ ಪ್ರದರ್ಶನ ನನ್ನನ್ನ ಆಮಂತ್ರಿಸಿಲ್ಲ ಅಂತ ಕಾಸರವಳ್ಳಿ ಅವರು ಹೇಳಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ವಿದೇಶಿಗರಿಗೆ ಆಹ್ವಾನ ಹೋಗಿದೆ. ನಿಮ್ಮ ಹೇಳಿಕೆ ಹಿಟ್ಲರಿಸಂ ತೋರಿಸ್ತಾ ಇದೆ ಅಂತ ಚಂದ್ರಚೂಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಡಿಜಿಟಲಲ್ಲಿ ಏನೇನು ಮಾಡೋದು ನೂರಾರಿದೆ. ಅವತಾರು ತೆಗಿಬೋದು, ಬಾಹುಬಲಿನೂ ತೆಗಿಬೋದು, ಎಲ್ಲ ತೆಗಿಬೋದು. ಆದರೆ ಹಳೇದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಥಾಟ್ ಇದೆಯಲ್ಲ, ಇದು $1 ಮಿಲಿಯನ್ ಥಾಟ್ ಇದು. ಯಾಕೆಂದರೆ ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂದರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ, ಇಂಥದನ್ನು ಯಾವುದನ್ನು ಇಟ್ಕೊಳ್ಳೋಕೆ ಅವ್ರಿಗೆ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ, ಪ್ರತಿಯೊರು ಯಾರ ಚರಿತ್ರೆ ಮರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು. ಆದರೆ ಸರಿ ಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ನಾವು ಬರೀ ಇವರನ್ನು ಬರೆಯೋದಕ್ಕಾಗೋದಿಲ್ಲ, ಸರ್ಕಾರವನ್ನು, ನಮ್ಮ ನಿರ್ಮಾಪಕರಿಗೂ ಕೂಡ ಅದರ ಪ್ರಾಮುಖ್ಯತೆ ಗೊತ್ತಾಗಿರಲಿಲ್ಲ. ಗೊತ್ತಾಗಿದ್ದೇ ಬಹುಶಃ ಈ ಸಿನಿಮಾಗಳೆಲ್ಲ ಉಳ್ಕೋತಿದ್ವೇನು. ಹಾಗಾಗಿ ಬಾಬು ಅವರು ಹೇಳಿದ ಹಾಗೆ ಅದು ಆರ್ಕೈವಿಂಗ್ ಕೆಲಸ ಕೂಡ ಅಕಾಡೆಮಿ ಮಾಡಬೇಕಿತ್ತು. ಅವರು ಅಕಾಡೆಮಿಯ ಏಕೈಕ ಉದ್ದೇಶ 4 ಜನ ಫಾರಿನರ್ಸನ್ನು ಕರೆದು ಒಂದು ಫೆಸ್ಟಿವಲ್ ಮಾಡೋದನ್ನು ತಿಳ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸಿಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳುತ್ತೆ. ರವಿಗಣಗ ಡಿ ಕೆ ಶಿವಕುಮಾರ್ ಅವರೇ,
ಅದಕ್ಕೆ ಬೇರೆ ಒಂದು ಹೋರಾಟ ನಡೀತಾರಲ್ರಿ, ಅದು ನಿಮ್ ಗಮನಕ್ಕೆ ಬಂದಿಲ್ವೇನ್ರಿ? ಯಾಕೆ ಅವಾರ್ಡ್ಗಳು ಇಶ್ಯೂ ಮಾಡಿಲ್ಲ? ಇನ್ನು ಅವಾರ್ಡ್ಗಳ ಕಾರ್ಯಕ್ರಮಗಳು ಮಾಡಿಲ್ಲ. ಒಂದು ಸಂತೆ ತರ ಮಾಡ್ತೀರಾ, ಅದನ್ನಾರು ಮಾಡಿ. ನೀವು ಟ್ಯಾಕ್ಸ್ ಫ್ರೀ ಮಾಡದೆ ಹೋದ್ರೆ ನಿಮಗೆ ಚಿತ್ರರಂಗದವ್ರು ಬೇಕು. ಏನು ಚಿತ್ರೋದ್ಯಮ ಇರೋದಿಲ್ವಾ? ಚಿತ್ರೋದ್ಯಮ ಕ್ರಿಯೇಟಿವ್ ಸೆಕ್ಟರ್, ಅದನ್ನು ನೀವು ಸರ್ವನಾಶ ಮಾಡೋಕ್ಕಾಗಲ್ಲ. ಚಿತ್ರರಂಗನ ಸರ್ವನಾಶ ಮಾಡೋಕ್ಕಾಗಲ್ಲ, ಯಾವುದೇ ಕ್ಷೇತ್ರನ ಮಾಡೋಕ್ಕಾಗಲ್ಲ. ಸುಶೀಲ್ ಕಿಚ್ಚ, ಥ್ಯಾಂಕ್ ಯು ಬ್ರದರ್. ಮಾಡೋಕ್ಕಾಗಲ್ಲ. ಸುಮ್ಮನೆ ನಿಮಗೆ ಚಿತ್ರೋದ್ಯಮದವ್ರು ಸಿಗ್ತಾರೆ. ಅದೊಂದು ಮಾತನ್ನು ಹೇಳಬೇಕು.